ಎಲ್ಲಿದ್ಯಪ್ಪ? ಏ ಕುಮಾರ್, ನಾನು ಇಲ್ಲೇ ಪಂಪೆಲಲ್ಲಿ ಇದ್ದೀನಿ ಕಣೋ. ಮಂಗಳೂರು ಬಂದಿದ್ದು 2 ದಿನ ಆಗಿಲ್ಲ ಮಚ್ಚ, ಆಲ್ರೆಡಿ ಪಂಪಲ್ಲಿ ಟ್ರಾಫಿಕ್. ಹೌದು, ಎಷ್ಟು ವರ್ಷ ನೀ ಸಿಕ್ಕಾಕೊಳ್ತಿದ್ದ ಅದೇ ಟ್ರಾಫಿಕ್ ಅಲ್ಲಿ ನಾನು ಸಿಕ್ಕಾಕೊಂಡಿದ್ದೀನೋ. ಬರಕ್ ಸ್ವಲ್ಪ ಲೇಟ್ ಆಗತ್ತು. ಹೌದಾ ಮಜ? ಓಕೆ, ಸಿಗೋ ಮತ್ತೆ ಮಜಾ ಇದೆ. ಆಯ್ತು. ಬೆಳಿಗ್ಗೆಂದ ಸಾಕಾಯ್ತು ಮಾರೆ. ಅಮ್ಮ ಅದು ಮಾಡು ಇದು ಮಾಡು ಕೇಳಿ ಕೇಳಿ ಸಾಕಾಯ್ತು. ಸಿಗರೇಟ್ ಮನೆಯಲ್ಲಿ ಫಂಕ್ಷನ್ ಅಂದರೆ ಇದೆಲ್ಲ ಕಾಮನ್ ಅಲ್ವಾ? ಏನಿರಲಿ, ಮನೆ ಮಾತ್ರ ಸೂಪರ್ ಉಂಟು ಮಾರು. ಬಡ್ಜೆಟ್ ಪ್ರಕಾರ ಮನೆ ಸಿಗ್ತಲ್ಲ, ಅದು ಸಿಟಿ ಮಧ್ಯದಲ್ಲಿ. ಇನ್ನೆಂತ ಬೇಕು? ಸಿಟಿ ಮಧ್ಯೆ ಇರೋದ್ರಿಂದ ಅಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಅನ್ಸುತ್ತೆ ಅಲ್ವಾ? ಅಯ್ಯೋ, ತುಂಬಾ ಜನ ಅದೇ ಹೇಳಿದ್ರು ಮಾರೆ. ಆದರೆ ಇದೆಲ್ಲ ಸ್ವಲ್ಪ ದಿವಸ ಮಾತ್ರ. ಸ್ವಲ್ಪ ದಿನ? ಅದೇ ಹೇಗೆ? ಹೊಸ ಫ್ಲೈಓವರು, ಅದಕ್ಕೆ ಇಷ್ಟಲ್ಲ ಧೂಳು? ಇದೆಲ್ಲ ಸ್ವಲ್ಪ ದಿವಸ ಮಾತ್ರ. ಫ್ಲೈಓವರ್ ಆದ್ಮೇಲೆ ಎಲ್ಲ ಟ್ರಾಫಿಕ್ ಮಾಯ. ಸಿಟಿಗೆ ಹೋಗ್ಲಿಕ್ಕೆ 1 ನಿಮಿಷ, ಹೈವೇಗೆ ಹೋಗ್ಲಿಕ್ಕೆ 1 ನಿಮಿಷ ಅಷ್ಟೇ. ಶರತ್, ಭಟ್ರು ಕರೀತಿದ್ದಾರೆ, ಬೇಗ ಬಾಪ. ನಿಮ್ಮಮ್ಮ ಕರಿತಾ ಇದ್ದಾರೆ ಅನ್ಸತ್ತೆ. ಎನಿವೇಸ್, ಕಂಗ್ರ್ಯಾಚುಲೇಷನ್ ಹೊಸ ಮನೆ ದನಿಗಳಿಗೆ. ಹೊರಡೋಣವಾ? ನಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಆದರೆ ಅವನಿಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಂತೆ. ಮಾತಾಡ್ಬೋದಾ? ಅಯ್ಯೋ, ಅದಕ್ಕೇನಂತೆ, ಮಾತಾಡಿ. ಅಮ್ಮ ಮಾತಾಡ್ತೀನಿ. ನೀವು ಕೆಲಸ ಎಲ್ಲಿ ಮಾಡೋದು? ಇಲ್ಲೇ ವೆಲನ್ಶಾ ಹತ್ರ ಒಂದು ಪ್ರೈವೇಟ್ ಕಾಲೇಜಿಂದೆಲ್ಲ ಅಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ? ನಮ್ಮ ಕೊಡ್ಲಿಕ್ಕೆ ಹೇಳಿ. ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಅಣ್ಣ ಕತ್ತೆ ಹೋಗೆ ಪಿರ್ಕಿ. ಸಾರಿ ಆಯ್ತಾ, ಅವಳು ಸ್ವಲ್ಪ ಹಾಗೆ. ತೊಂದ್ರೆ ಇಲ್ಲ ಬಿಡಿ. ನಿಮ್ಗೆ ಆಫೀಸ್ ಇಲ್ಲಿಂದ ಎಷ್ಟು ದೂರ ಆಗ್ತದೆ? ಆಕ್ಚುಲಿ ಇರೋದು 8 ಕಿಲೋಮೀಟರ್ ಮಾತ್ರ. ಆದ್ರೆ ಈ ಡೈಲಿ ಟ್ರಾಫಿಕ್ ಇಂದ 1.5 ಗಂಟೆ ಆಗುತ್ತೆ. ತುಂಬಾ ಕಷ್ಟ ಅಲ್ಲ? ಅಯ್ಯೋ, ಹಾಗೆಲ್ಲ ಎಂತಸೇ ಇಲ್ಲ. ಇದೆಲ್ಲ ಬರೀ ಸ್ವಲ್ಪ ದಿವಸ ಮಾತ್ರ. ಅಲ್ಲಿ ನೋಡಿ, ಆ ಫ್ಲೈಓವರ್ ಆದ ನಂತರ ಬರೀ 15 ನಿಮಿಷ ಸಾಕು. ಆಮೇಲೆ ಆಫೀಸ್ಗೆ ಬೇಗ, ಮನೆಗೆ ಸಹ ಬೇಗ ಬರ್ಬೇಕು. ಶರ್ಮಿಳಾ, ಎಲ್ಲಿ ಬಾಮ್ಮ. ಅಯ್ಯೋ, ಎಂತ ಇದು? ಯೂನಿಫಾರ್ಮ್ ಇಸ್ತ್ರಿ ಎಲ್ಲ ಹಾಳು ಮಾಡಿದ್ಯಲ್ಲ ನೀನು. ಎಂತ ಇದು? ಅಯ್ಯೋ, ನಿಂದು ಇನ್ನು ಅದೇ ರಾಮಾಯಣನಾ? ಇವನ ಹತ್ರ ನೀವೇ ಮಾತಾಡಿ, ನಂಗಲ್ಲಿ ಕೆಲಸ ಉಂಟು. ಯಾಕೋ ಪುಟ್ಟ, ಏನಾಯ್ತು? ಅಪ್ಪ ಸ್ಕೂಲ್ ಇರುವುದು
9 ಗಂಟೆಗೆ, ಆದ್ರೆ ಮನೆಯಿಂದ 7 ಗಂಟೆಗೆ ಹೊರಡಬೇಕು. ಸಂಜೆ 4 ಗಂಟೆಗೆ ಶಾಲೆ ಬಿಡ್ತಾರೆ, ಆದ್ರೆ ಮನೆಗೆ ಬರುವಾಗ ಕತ್ತಲಾಗ್ತದೆ. ನನ್ನ ಫ್ರೆಂಡ್ಸ್ ಜೊತೆಗೆ ಆಲ್ರೆಡಿ ಯಾವಾಗ ಬರೀ ಹೋಮ್ವರ್ಕೇ ಆಯ್ತು. ಪುಟ್ಟ, ಇದಕ್ಕೆಲ್ಲ ಯಾರು ಬೇಜಾರು ಮಾಡ್ತಾರ? ಅಲ್ಲಿ ನೋಡು, ನೀನೀಗ 2ನೇ ಕ್ಲಾಸ್. ನೀನ್ ಪಾಸ್ ಆಗಿ 3ನೇ ಕ್ಲಾಸ್ ಹೋಗುವಷ್ಟರಲ್ಲಿ ಆ ಫ್ಲೈಓವರ್ ರೆಡಿ ಆಗಿರ್ತದೆ. ಅದರ ನಂತರ ನಿಮಗೆ ಎಷ್ಟು ಬೇಕಷ್ಟು ಆಡ್ಬೋದು, ಸರಿನಾ? ಈಗ ಹೋಗಿ ತಿಂದು ಸ್ಕೂಲಿಗೆ ರೆಡಿ ಆಗು. ಒಳ್ಳೆ ಹುಡುಗಲ್ಲ ನೀನು. ಅಪ್ಪ ಅಪ್ಪ, ನಿಮ್ಮ ಹತ್ರ ಎಂಥದ್ದು ಕೇಳಬೇಕಿತ್ತು. ಯಾಕೋ, ಏನಾಯ್ತು? ಖರ್ಚಿಗೆ ಏನಾದ್ರೂ ಹಣ ಬೇಕಿತ್ತ? ಇಲ್ಲಪ್ಪ, ಅದು ಮತ್ತೆ ಬೇರೆಂತ ವಿಷಯ? ಅಪ್ಪ, ಅದು ನಂಗೊಂದು ಬೈಕ್ ಬೇಕಾಗಿತ್ತು. ಬೈಕಾ? ಯಾಕೆ? ಕಾಲೇಜ್ ಇರೋದು 6 ಕಿಲೋಮೀಟರ್ ಅಲ್ಲ, ನಿಮ್ಗೆ ಯಾಕೆ ಬೇಕು ಬೈಕ್? ಅಪ್ಪ, ಕಾಲೇಜ್ ಇರೋದು 6 ಕಿಲೋಮೀಟ್ರು, ಆದ್ರೆ ಬಸ್ಸಲ್ಲಿ ಹೋಗ್ಬೇಕಂದ್ರೆ 1 ಗಂಟೆ ತೆಗಿತದೆ. ಬೆಳಿಗ್ಗೆ ಇಲ್ಲಿಂದ ಹೊರಡಲಿಕ್ಕೆ ಸ್ವಲ್ಪ ಲೇಟ್ ಆದ್ರೂ ಫಸ್ಟ್ ಪೀರಿಯಡ್ ಗ್ಯಾರಂಟಿ ಮಿಸ್ ಆಗ್ತದೆ. ಸಂಜೆ ಆ ಟ್ರಾಫಿಕ್, ಆ ಧೂಳು ಎಲ್ಲ ಆಗಿ ಮನೆಗೆ ಬರ್ಬೇಕಾದ್ರೆ ಬಚ್ಚಿ ಹೋಗ್ತದಪ್ಪ. ಅಯ್ಯೋ, ಅಷ್ಟೇನಾ? ಈ ಟ್ರಾಫಿಕ್ ಜಾಸ್ತಿ ಸಮಯ ಇರುದಿಲ್ಲ ಮಗ, ಸ್ವಲ್ಪ ದಿವಸ ಮಾತ್ರ. ಅಪ್ಪ, ಪುನಃ ನೀವು ಫ್ಲೈಓವರ್ ಅದು ಇದು ಅಂತ ಹೇಳಿ ಸ್ಟಾರ್ಟ್ ಮಾಡಬೇಡಿ. ನೋಡ, ಇಲ್ಲಿ ನೋಡ, ನಮ್ಮ MP ಬಂದು ಫ್ಲೈಓವರ್ ಕೆಲಸ ಎಲ್ಲ ನೋಡಿ ಹೋಗಿದ್ದಾರೆ. ಸರ್ಕಾರ ಚೇಂಜ್ ಆಯ್ತು, ಡಿಮಾಂಟೇಷನ್ ಆಯ್ತು, ಹಾಗೆ ಬೇರೆ ಎಲ್ಲ ತುಂಬಾ ಚೇಂಜಸ್ ಆಯ್ತಲ್ಲ, ಹಾಗೆ ಸ್ವಲ್ಪ ಡಿಲೇ ಆಯ್ತು. ಈ 2-3 ತಿಂಗಳಷ್ಟೇ. ಅಪ್ಪ, ಎಂತ ಕೇಳಿದ್ರು ಆ ಫ್ಲೈಓವರ್ ಕತೆ ಹೇಳಿ ಬಾಯಿ ಮುಚ್ಚಿಸ್ತೀರಾ. ಅದು ಕರ್ಮದು, ಯಾವಾಗ ಮುಗಿತದೋ ಆ ದೇವರಿಗೆ ಗೊತ್ತು. ಏ ಏ ಏ ಈಗಿನ ಮಕ್ಕಳಿಗೆ ಎಂತ ಅವಸರ ಮಾರೆ. ಇವರೊಂದು ಬೇಗ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಮಾರೆ. ಎಲ್ಲಿ ಉಂಟು ನೀವು ಬುಕ್ ಮಾಡಿರೋ ಕ್ಯಾಬ್? ಅಮ್ಮ, ಆಗದಿಂದ ನಾ ಫೋನ್ ಮಾಡ್ತಿದ್ದೀನಿ. ಆ ರಾಸ್ಕಲ್ 2 ಗಂಟೆಯಿಂದ ಟ್ರಾಫಿಕ್ ಅಲ್ಲಿ ಇದ್ದಾನಂತೆ. ಈಗ ಬಂದೆ ಅಂತ ಅವನೇ ಹೇಳ್ತಿದ್ದಾನೆ. ನಾನು ಏನ್ ಮಾಡ್ಲಿ ಹೇಳಿ? ಬೇಗ ಒಂದು ಬರ್ಲಿಕ್ಕೆ ಹೇಳು ಮಾರೆ ಅವನಿಗೆ. ಅವನಿಗೆ ಎಂತ ಮಾಡ್ಲಿಕ್ಕೆ ಆಗ್ತದಮ್ಮ? ಅಲ್ಲಿ ಆ ಫ್ಲೈಓವರ್ ಕೆಲಸ ಮುಗಿಯೋದಿಲ್ಲ, ಇಲ್ಲಿ ಇವರು ಕೆಮ್ಮು ನಿಲ್ಲೋದಿಲ್ಲ. ಹಲೋ ಕುಮಾರ, ಎಲ್ಲಿದ್ದಿ ಮಾರಾಯ? ಮಗ, ಇನ್ನು ಸ್ವಲ್ಪ ದಿವಸ ಮಾತ್ರ, ಆದಷ್ಟು ಬೇಗ ಫ್ಲೈಓವರ್